You said there ain't no reason, but I sit here every day. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಕೇರಳದಲ್ಲಿ 2ನೇ ದಿನ. ನಿನ್ನೆ ಬಂದು 2:30-3 ಗಂಟೆ ಆಗಿತ್ತು ನಾವು ಮಲ್ಕೊಂಡಾಗ. ಇಲ್ಲೇ ಬಂದು ಪಾರ್ಕಿಂಗಲ್ಲಿ ಫಸ್ಟ್ನೇ ಲಾಡ್ಜಲ್ಲೇ ಬಂದು ಮಲ್ಕೊಂಡ್ವಿ. ಇವಾಗ ಬಂದು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಾಗ ತಿಂಡಿ ತಿನ್ನೋಕೆ ಹೋಗ್ಬೇಕು. ಇವಾಗ ಜಸ್ಟು ತಿಂಡಿ ಎಲ್ಲ ತಿನ್ಕೊಂಡು ಹೊರಟಿದ್ವಿ. ಬಸ್ಸಲ್ಲಿ ಮಕ್ಕಳೆಲ್ಲ ಹತ್ತಿ ಕುತ್ಕೊಂಡಿದ್ದಾರೆ. ಟಿ ಇನ್ನೇನು ಬರಲ್ಲ ನೋಡಿ, ನಮ್ಮ ಬಸ್ಸು ಲಾಸ್ಟಲ್ಲಿದೆ. ತಿಂಡಿ ಎಲ್ಲ ಆಯಿತು, ಇನ್ನೇನು ಹೊರಡೋದು. ಇವಾಗ ಯಾವ ಕಡೆ ಪ್ಲೇಸು ಏನು ಇರ್ತಾ ಇಲ್ಲ ಹೇಳ್ತೀನಿ, ಬನ್ನಿ ಹೊರಡುವ, ಹೋಗುವ. ನೋಡಿ ಇಲ್ಲೆಲ್ಲ ವೆಹಿಕಲ್ಸ್ ಎಷ್ಟು ಸ್ಪೀಡಾಗಿ ಬರ್ತಾರೆ ಅಂದರೆ ಬಸ್ನವ್ರಂತೂ ಮುಗ್ದೇ ಹೋಯ್ತು. ನಮ್ಮ ಡೋರು 2 ಅಡಿ ಹೊರಗಡೆ ಬರುತ್ತೆ, ಅದಕ್ಕೆ ಕ್ಲೋಸ್ ಮಾಡಿದ್ದೀವಿ. ಭಾಳ ಹುಷಾರಾಗಿರ್ಬೇಕು. ಮೈ ಮೇಲೆ ಬರ್ತಾರೆ ಇಲ್ಲೆಲ್ಲ ಡ್ರೈವರ್ಸು. ಭಾಳ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇಲ್ಲೆಲ್ಲ ಕೆಲವರು. ನೋಡಿ ಜಾಗನೇ ಇಲ್ಲ, ಈ ಥರ ಪಾರ್ಕಿಂಗ್ ಮಾಡಿದ್ದೀವಿ. ನೋಡಿ ಎಷ್ಟು ಸ್ಪೀಡಾಗಿ ಬರ್ತಾರೆ ಅಂದರೆ ಹೆವಿ ಸ್ಪೀಡಾಗಿ ಬರ್ತಾರೆ ಕ್ರಾಸಲ್ಲಿ. ಪಕ್ಕದಲ್ಲೇ ರೈಲ್ವೆ ಸ್ಟೇಷನು. ನಾವು ಇನ್ನೇನು ಹೊರಟ್ವಿ. ಇವಾಗ ಸೀದಾ ಯಾವ ಕಡೆ ಏನು ಎತ್ತ ಇಲ್ಲ, ನಮಗೂ ಗೊತ್ತಿಲ್ಲ. ಬನ್ನಿ ಹೊರಡುವ, ಹೋಗುವ. ರೈಲು ಹೋಗ್ತೈತೆ, ನಾವು ಹೋಗುವ. ಟೈಮು 9 ಗಂಟೆ ಆಗಿದೆ. ಬೆಳಗಿನ ಟ್ರಾಫಿಕ್ ನೋಡಿ. ಇನ್ನು 9 ಗಂಟೆಗೆ ಈ ಲೆವೆಲಲ್ಲಿ ಟ್ರಾಫಿಕ್ಕು. ಇನ್ನು 10-11 ಗಂಟೆ ಆದರೆ ಕೇಳಂಗೆ ಇಲ್ಲ, ರೋಡೇ ಸಾಗಲ್ಲ, ಎಷ್ಟು ಟ್ರಾಫಿಕ್ ಆಗುತ್ತೆ. ಎಲ್ಲ ಪ್ರೈವೇಟ್ ಬಸ್ಗಳು. ನಮ್ಮ ಮೊದಲನೇ ಪ್ಲೇಸು ಸೀದಾ ಫಸ್ಟು ಬೀಚ್ ಕಡೆನೇ. ಬೆಳಗಿನೇ ಬೀಚಿಗೆ ಬಂದಿದ್ದೀವಿ 9 ಗಂಟೆಗೇನೆ. ಬೀಚ್ ನೋಡಿಕೊಂಡು ನೆಕ್ಸ್ಟು ಬೇರೆ ಕಡೆ ಹೋಗೋದು. ನೋಡಿ ಕೇರಳದ ಬೀಚು, ಎಲ್ಲ ಸ್ಕೂಲಿಗೆ ಹೋಗ್ತಾರೆ. ಎನ್ನ ಚೇಟ ಒಂದೊಂದ್ಸಲ ಆಯೋ ಮಲಯಾಳಂ ಬರೋದ ಏನಿಲ್ಲ, ಸುಮ್ಮನೆ ಏನೇನೋ ಮಾತಾಡೋದು. ನೋಡಿ ಆ ಬಿಲ್ಡಿಂಗ್ ಮೇಲೇನೆ ಹೆಲಿಪ್ಯಾಡ್ ಇದೆ. ಮೇಲ್ಗಡೆ ಫುಲ್ಲು ಗ್ಲಾಸ್ ಇದೆ, ಸಖತ್ತಾಗೈತೆ. ಇಲ್ಲಿ ನೋಡಿ ಬೆಳಗ್ಗೆನೆ ಎಲ್ಲ ಬೀಚ್ ಕಡೆ ಬಂದವ್ರೆ. ನಮ್ಮ ನಡೆನೂ ಬೀಚ್ನ ಕಡೆ. ಮಸ್ತಿದೆ ಬೆಳಗ್ಗೆನೆ ವ್ಯೂ. ಪಾರ್ಕಿಂಗೇ ಸಿಗಲ್ಲ ಇಲ್ಲೆಲ್ಲ. ಇದೇ ಒಂದು ಕೆಟ್ಟ ರೋಡ್. ಸಿಕ್ಕಲ್ಲೆಲ್ಲ ಪಾರ್ಕಿಂಗ್ ಮಾಡ್ಬೇಕು. ನಾವು ಯಾವ್ದಾದ್ರು ಗ್ಯಾಪಲ್ಲಿ ನೋಡಿ ಪಾರ್ಕಿಂಗ್ ಮಾಡ್ಬೇಕಷ್ಟೇ. ಇಲ್ಲಿ ಯಾವುದೋ ಗ್ಯಾಪ್ ಸಿಕ್ತು, ಈ ಗ್ಯಾಪಲ್ಲೇ ಪಾರ್ಕಿಂಗ್ ಮಾಡ್ತೀವಿ ಅಷ್ಟೇ. ಇವಾಗ ಬೆಳಗ್ಗೆನೆ ನೋಡಿ ಆ ಲೆವೆಲಲ್ಲಿ ಇನ್ನೂ 9 ಗಂಟೆಗೆ ಬೆವ್ರು ಕಿತ್ಕೊಂಡ್ ಬರ್ತೈತೆ. ಅಷ್ಟು ಫುಲ್ ಸೆಕೆ. ಅದು ಬೀಚ್ ಹತ್ರನೇ ಬಂದಿದ್ದೀವಿ. ಎಲ್ಲ ಬೀಚಿಗೆ ಹೋಗಿದ್ದಾರೆ. ನಮ್ಮದು ಫುಲ್ಲು ಸೆಕೆ ಅಂದರೆ ಹೆವಿ ಕಿತ್ಕೊಂಬರ್ತೈತೆ. ನ್ಯಾಪ್ಕಿನ್ನು, ನಮ್ಮ ಟವಲ್ಲು ಎಲ್ಲದು ಕೊಳೆ ಆಗ್ಬೋದು. ಇನ್ನು 4 ದಿನ ಇಲ್ಲಿ ಹೆಂಗಿರೋದು ಏನು ಕತ್ತೇನೋ ಗೊತ್ತೇ ಇಲ್ಲ. ಎಲ್ಲ ನೋಡಿ ಎಲ್ಲ ಬೀಚಿಗೆ ಹೋಗಿ ನೋಡ್ತಾ ಇದ್ದಾರೆ. ಅಲ್ಲಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ನಾವೂ ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೀವಿ. ರೆಸ್ಟ್ ಮಾಡೋಕ್ಕೂ ಆಗಲ್ಲ, ಕುತ್ಕೊಳಕ್ಕೂ ಆಗಲ್ಲ, ನಿಂತ್ಕೊಳಕ್ಕೂ ಆಗಲ್ಲ. ಸೆಕೆ ಈ ಥರ ಬರೀ ಮುಖ ಒರೆಸ್ಕೊಳ್ಳೋದೇ ಆಗುತ್ತೆ ನಮ್ಮದು. ಬೋಟ್ ಎಷ್ಟು ದೊಡ್ಡದು? ಇದು ಸ್ಕ್ರೂ ಚಿಕ್ಕದು. ಹೋಗಿಲ್ಲಲ್ಲ, ವ್ಲಾಗ್ ಮಾಡ್ತಿದ್ದೀನಿ ಎಲ್ಲ. ಎಲ್ಲ ಯೂಟ್ಯೂಬಲ್ಲಿ ನೋಡಿ. ಇದೆಲ್ಲ ತೆಂಗಿನಕಾಯಿಗಳು, ಎಲ್ಲ ತಿಪ್ಟೂರಿಂದು, ನಮ್ಮ ಕರ್ನಾಟಕದ್ದು. ಎಲ್ಲ ಹೆಂಗೆ ಸೇಲ್ ಮಾಡ್ತಾರೆ ನೋಡಿ. ಕಾಯಿಗಳು ರಾಶಿನೇ ಹಾಕಿದ್ದಾರೆ. ಅವಾಗ್ಲಿಂದ ಜಸ್ಟ್ 2 ಗಾಡಿ ಸೈಡ್ ಹೊಡಿಯೋಕ್ಕಾಗ್ತಿಲ್ಲ ನಮಗೆ. ಇವಾಗ ಹೊಡಿತಿದ್ದೀವಿ ನೋಡಿ. ಎಷ್ಟು ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು. ಒಂದ್ಗಡೆಯಿಂದ ಆಪೋಸಿಟ್ ಗಾಡಿಗಳಂದರೆ ಆಪೋಸಿಟ್ ಗಾಡಿಗಳನ್ನು ನೋಡೋಕ್ಕೆ ಆಗಲ್ಲ. ಅಷ್ಟು
ಗಂಟೆಗೆ 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹೊಡೆದ್ರೆ ಹೆಚ್ಚು, ಅಷ್ಟಕ್ಕೊಂದು ಟ್ರಾಫಿಕ್ ಜಾಮ್ ಇರುತ್ತೆ ಇಲ್ಲೆಲ್ಲ. ಸಿಟಿ ಇಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಗಾಡಿ ಹೋಗೇ ಆಗಲ್ಲ, ಅಷ್ಟು ಟ್ರಾಫಿಕ್ ಜಾಮು. ನಾವು ಈ ಟ್ರಾಫಿಕಲ್ಲೇ ಇನ್ನೂ ಹೋಗ್ತಾನೆ ಇದ್ದೀವಿ. ಇದೇ ನೋಡಿ ಮಂಗಳೂರು ಕೊಚ್ಚಿ ಹೈವೇ ಇನ್ನು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ರೋಡಲ್ಲಿ ಬಿಟ್ಟಿದ್ದಾರೆ. ಹೋಗಿ ಹೋಗಿ ಸಾಕಾಗೋಯ್ತು ನಮಗಂತೂ. ಇನ್ನು ರೋಡ್ ಮಾಡ್ತಾನೆ ಇದ್ದಾರೆ. ಇದು ಯಾವ ವರ್ಷಕ್ಕೆ ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ಈ ಸಿಂಗಲ್ ರೋಡಲ್ಲಿ ಹೋಗಿ ಹೋಗಿ ಸಾಕಾಗೋಯ್ತು. ಅವಾಗಲೇನೋ ಹೊಡಿತೀವಿ, ಗಾಡಿ ಮಾತ್ರ ಹೋಗ್ತಾನೆ ಇಲ್ಲ. ಕೇರಳದಲ್ಲಿ ನೈಟ್ ಅಷ್ಟೇ ಡ್ರೈವ್ ಮಾಡಬೇಕು, ಬಿಟ್ಟರೆ ಡೇಯಲ್ಲಿ ಜರ್ನಿ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ನೋಡಿ ಇರೋದೇ ಚಿಕ್ಕ ಜಾಗ, ಅದರಲ್ಲೂ ಈ ಕಡೆ ಆಟೋದವರೆಲ್ಲ ನಿಲ್ಸ್ಕೊಂಡಿದ್ದಾರೆ. ಒಂದೇ ಬಸ್ ಹೋಗೋಕ್ಕಾಗೋದು, ಜಾಗನೇ ಇಲ್ಲ. ಅಯ್ಯೋ ದೇವ್ರೆ, ನಮ್ಮ ಕರ್ನಾಟಕನೇ ಬೆಸ್ಟು ಗುರು. ಕೇರಳ ಎಲ್ಲ ಸ್ಟೇಟ್ಗಿಂತ ನಮ್ಮ ಕರ್ನಾಟಕನೇ ಬೆಸ್ಟು. ಎಷ್ಟು ಚಂದ ಇರುತ್ತೆ ರೋಡಲ್ಲಿ ಅಗಲವಾಗಿ. ಅಷ್ಟೇ ಇನ್ನು ಈ ರೋಡ್ ಯಾವ ಕಾಲಕ್ಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಗುರು. ಇಲ್ಲಿ ನೋಡ್ರಿ ಟ್ರಾಫಿಕ್ ಜಾಮ್ ಅಂದ್ರೆ ಟ್ರಾಫಿಕ್ ಜಾಮು. ಯಪ್ಪ ಸಾಕಾಗೋಯ್ತು. ಅವಾಗಿಂದಾನು ಬರ್ತಾನೆ ಇದೀವಿ, ಬಿಸಿಲಿಗೂ ಅದಕ್ಕೂ. ಈ ನೀರು ಕುಡಿದ್ರೂ ಆಗ್ತಿಲ್ಲ, ಏನಿಲ್ಲ. ಫಸ್ಟು ಹೋಗ್ಬಿಟ್ಟು ಏನಾದ್ರು ಕೋಲ್ಡಾಗಿ ಏನಾದರೂ ಕುಡಿಬೇಕು. ಫುಲ್ಲು ಹೆವಿ ಅಂದರೆ ಹೆವಿ ಟ್ರಾಫಿಕ್ ಜಾಮು. ಈ ಬಿಸಿಲಿಗೆ ಹೀಟು ಹೆವಿ, ಕುತ್ಕೊಳಕ್ಕೆ ಆಗ್ತಿಲ್ಲ. ನಮ್ಮ ಅಜಯಣ್ಣಂತೂ ಗಾಡಿ ಹೊಡೆದು ಸಾಕಾಗೋಗವ್ರೆ. ನಾವು ಹೋಗ್ತಾನೆ ಇದೀವಿ, ಆಗ್ತಾನೆ ಇಲ್ಲ. ನಾವೇನೋ ಕ್ಯಾಬಿನಲ್ಲಿ ಫ್ಯಾನ್ ಹಾಕೊಂಡಿದ್ದೀವಿ. ಪಾಪ ಒಳಗಡೆ ಹುಡುಗಿಯರೆಲ್ಲ ಪಾಪ ಸುಸ್ತಾಗ್ಬಿಟ್ಟವ್ರೆ ಒಳಗಡೆ. ಅಷ್ಟು ಎಲ್ಲ ವಿಂಡೋಸ್ ತೆಗೆದಿದ್ರು ಅಷ್ಟು ಸೆಕೆ ಐತೆ. ನಾವು ಹೋಗ್ತಾನೆ ಇದ್ದೀವಿ ಬೇಗ, ರೋಡೇ ಸಾಕ್ತಾ ಇಲ್ಲ. ಅದಕ್ಕೆ ಎಲ್ಲರೂ ನೈಟೇ ಹೊಡೆದು ಬಿಡ್ತಾರೆ ಗಾಡಿನ. ಶಬರಿಮಲೆ ಬರೋರು ಆಗಿರ್ಬೋದು, ಪ್ರತಿಯೊಬ್ಬರು ನೈಟೇ ಹೊಡಿತಾರೆ. ನೈಟ್ ಜರ್ನಿ ಅಷ್ಟೇ ಇಲ್ಲಿ ಸೇಫು. ಇದೇ ನೋಡಿ ಮಿನಿ ಪಂಪ ಅಂದರೆ, ಊರ ಹೆಸರು ಕುಟ್ಟಿಪುರಂ ಅಂತ. ಇದು ಎಲ್ಲ ಮಿನಿ ಪಂಪ. ಇಲ್ಲೆಲ್ಲ ನಾವು ಶಬರಿಮಲೆಗೆ ಬಂದರೆ ಇಲ್ಲೆಲ್ಲ ಸ್ನಾನಕ್ಕೆ ಬಿಡ್ತೀವಿ, ಫ್ರೆಶಪ್ಪಿಗೆ ಎಲ್ಲ ಸ್ವಾಮಿಗಳಿಗೆ. ಆ ಕಡೆ ಇನ್ನೂ ಸೇತುವೆ ಮಾಡ್ತಿದ್ದಾರೆ, ಇದು ಹಳೆ ಸೇತುವೆ. ನೀರು ಸ್ವಲ್ಪ ಕಮ್ಮಿನೇ ಇದೆ ನೋಡಿ. ಇಲ್ಲೆಲ್ಲ ಪಾರ್ಕಿಂಗ್ ಹಾಕಿದ್ದಾರೆ ಆ ಕಡೆ ರೋಡ್ ಸೈಡ್ ಎಲ್ಲ. ಅಂತೂ ಇಂತೂ ಕರೆಕ್ಟಾಗಿ 1 ಗಂಟೆ 20 ನಿಮಿಷ, ಬೆಳಗ್ಗೆ 10 ಗಂಟೆ ಬಿಟ್ಟಿದ್ದು ಬಂದ್ವಿ ಇವಾಗ ಎಲಿಫೆಂಟ್ ಪಾರ್ಕಿಂಗಿಗೆ. ಇಲ್ಲೇ ಊಟ ಅನಿಸುತ್ತೆ. ಇವಾಗೆಲ್ಲ ನೀರೆಲ್ಲ ಫುಲ್ಲು ನೀರೆಲ್ಲ ಕುಡಿದು ನೀರೆಲ್ಲ ತುಂಬಿಸ್ಕೊಂಡು ಹುಡುಗರು ಹೋಗ್ತಿದ್ದಾರೆ ಪಾರ್ಕಿಂಗಿಗೆ. ಎಲಿಫೆಂಟ್ ನೋಡೋಕೆ ಹೋಗ್ತಿದ್ದಾರೆ. ಯಪ್ಪ ಬೆಳಗ್ಗೆ 10 ಗಂಟೆಯಿಂದ ಗಾಡಿ ಹೊಡೆದು ಸಾಕೋಗೋಯ್ತು. ಹೊಡ್ಕೊಬಂದು ಯಪ್ಪ ಬಿಸಿಲು ಅಂದರೆ ಬಿಸಿಲು, ಸೆಕೆ ಅಂದರೆ ಹೆವಿ. ಎಲ್ಲಿ ಬೇಕಲ್ಲಿ ಕಿತ್ಕೊಂಡು ಬರ್ತೈತೆ ಬೇವ್ರುಗಳು ನೋಡಿ. ಎಲ್ಲ ಇವಾಗ ಹೋಗ್ತಿದ್ದಾರೆ. ಇನ್ನೂ ಕಾಮಧೇನು ಬಸ್ ಬಂದಿಲ್ಲ, ನಮ್ದು 2 ಬಸ್ ಬಂದಿತ್ತು. ಫಸ್ಟ್ SRMS ಬಂತು, ಆಮೇಲೆ ನಾವು ಬಂದ್ವಿ. ಮಕ್ಕಳೆಲ್ಲ ಹೋಗ್ತಿದ್ದಾರೆ, ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ. ಇಲ್ಲಿ ನೋಡಿ ನಮ್ಮ ಅಜಯಣ್ಣ ಫುಲ್ಲು ಬೆಂದೋಗಿ ಸೆಕೆಯಲ್ಲಿ ನೀರೆಲ್ಲ ಹಾಕೊಂಡ್ಬಂದವ್ರೆ. ವಾಶ್ರೂಮಿಗೆ ಹೋದಾಗ ತಲೆಗೆ ನೀರು, ಬನ್ನಿನಿಗೆ ನೀರೆಲ್ಲ ಹಾಕ್ಕೊಂಡು ಫುಲ್ಲು ನೀರಲ್ಲಿ ಮುಳುಗಿ ಬಂದಿದ್ದಾರೆ. ನಾವು ಅದೇ ಟ್ರೈ ಮಾಡೋಣ ಇವಾಗ ಫಸ್ಟ್ ಹೋಗಿ. ನಮ್ಮ ನಿತಿನ್ ಅಣ್ಣ ನೋಡ್ರಿ ಮಜ್ಜಿಗೆ ಕೊಡ್ತಾರೆ, ಅಲ್ಲೊಳಗಿದ್ದಾರೆ, ಕೊಡ್ರಿ ಇಲ್ಲಿ. ನಾನು ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಫುಲ್ಲು ನೀರೆಲ್ಲ ಮಾಡಿಕೊಂಡು ಫುಲ್ಲು ಎಲ್ಲ ಕಡೆ ಮುಖಕ್ಕೂ ತಲೆಗೂ ಎಲ್ಲ ಕಡೆ ನೀರು ಹಾಕೊಂಡು ಫುಲ್ಲು ಕೋಲ್ಡಾಗಿ ಚಿಲ್ಲಾಗಿ ಬಂದೆ. ಇವಾಗ ಏನು ಕತೆ ಗೊತ್ತಿಲ್ಲ, ಊಟದ್ದು ಏನು ಕತೆ ಅಂತ. ಊಟ ಎಲ್ಲಿ ಏನು ಕತೆ ಅಂತ ಗೊತ್ತಿಲ್ಲ. ಹೊಟ್ಟೆ ಹಸಿತಾ ಇದೆ ನಮಗೂ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ಇವಾಗ ಮಾತ್ರ ಫುಲ್ ಕೂಲ್ ಆದ್ವಿ, ಫುಲ್ಲು ಚಿಲ್ಲಾಗಿ.
ನೋಡಿ ಇಲ್ಲಿ ಬಂದ್ವಿ ಗುರುವಾಯೂರ್ ಹತ್ರ, ಅಲ್ಲಿ ಟೆಂಪಲ್ ಇದೆ, ಈ ಕಡೆ ಊಟಕ್ಕೆ ನಿಲ್ಸಿದ್ವಿ. ಆ ಕಡೆಯವರು ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ, ನಾವು ಹೋಗಿ ಊಟ ಮಾಡಬೇಕು. ಟೈಮ್ ಆಗಿದೆ ಆಲ್ರೆಡಿ 2:45 3 ಗಂಟೆ ಆಗಿದೆ ಟೈಮು. ಮೊದಲು ಊಟ ಮಾಡಬೇಕು. ಅದೇ ಆ ಕಡೆ ಹೋದರೆ ಟೆಂಪಲ್ಲು, ಗುರುವಾಯೂರ್ ಟೆಂಪಲ್ಲು. ಇಲ್ಲಿ ನಾವು ಬಸ್ ನಿಲ್ಸಿದ್ದೀವಿ. ಚೆನ್ನಾಗಿದೆ ಪಾರ್ಕಿಂಗ್ ಇಲ್ಲೆಲ್ಲ. ತಾರ್ ನೋಡಿ ಮಸ್ತಿದೆ. ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಸರ್ ಊಟ ತಗೊಂಡಿರಿ ಸರ್. ಅವ್ರು ಪ್ರಶ್ನವರು ಪಾಪ ಹಣ ಕಂಗಾಲಾಗಿ ಮಾಡಿದ್ರು. ಯಾಕೆ ನನ್ನ ಗಾಡಿ ವಿಡಿಯೋ ಮಾಡ್ತದೆ ಪ್ರಶ್ನವರು. ಟೈಮ್ ಬಂದು ಸಂಜೆ 5 ಗಂಟೆ ಆಗಿದೆ. ಇಲ್ಲಿ ನೋಡಿ ಎಲ್ಲ ಶಬರಿಮಲೆ ಸ್ವಾಮಿಗಳು ಎಲ್ಲರೂ. ಇದು ಆಂಧ್ರ ಗಾಡಿ, ಅದು ಆಂಧ್ರ ಗಾಡಿ, ಆ ಕಡೆದು ಆಂಧ್ರ ಗಾಡಿ, ಎಲ್ಲ ಆಂಧ್ರ ಗಾಡಿಗಳು ಬಂದಿದ್ದಾವೆ ಶಬರಿಮಲೆ. ಎಲ್ಲ ಸ್ವಾಮಿಗಳು ಇವಾಗ ಶಬರಿಮಲೆಗೆ ಹೋಗ್ತಾರೆ. ನಾವು ಇವಾಗ ಸೀದಾ ರೆಸಾರ್ಟಿಗೆ ಹೋಗೋದು. ಇಲ್ಲಿ ಏನು ಕತೆ ಅಂತ ನಮಗೂ ಗೊತ್ತಿಲ್ಲ, ಹೋಗೋಣ ಬನ್ನಿ ಹೊರಡುವ. ಗುರುವಾಯೂರ್ ಬಿಟ್ಟು ಅಂತರಪಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಇಲ್ಲಿ. ಹೆವಿ ಅಂದರೆ ಹೆವಿ ರಶ್ಶು, ಹೆವಿ ಟ್ರಾಫಿಕ್. ಅಂತೂ ಟ್ರಾಫಿಕ್ ಎಲ್ಲ ದಾಟ್ಕೊಬಂದು ಅಂತರಪಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಇವಾಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಸಾಕಾಗೋಯ್ತು ಬರೋ ಅಷ್ಟರಲ್ಲಿ. ಕರೆಕ್ಟಾಗಿ ಟೈಮು 7:30 ಕರೆಕ್ಟಾಗಿ ಇಲ್ಲಿ ಕಾಡು ಮಧ್ಯೆ ರೆಸಾರ್ಟ್ ಇದೆ, ಇಲ್ಲಿ ಬಂದಿದ್ವಿ. ಇಲ್ಲಿ ಒಳಗಡೆ ಎಲ್ಲ ಫ್ರೆಶ್ ಅಪ್ಪಿ ಹೋಗಿದ್ದಾರೆ. ಇಲ್ಲಿ ಆಲ್ಟು ಬರೀ ಹುಡುಗಿಯರಿಗೆ ಅಷ್ಟೇ, ಮತ್ತು ಹುಡುಗರಿಗೆ ಇನ್ನೂ 1.5 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಂತೆ, ಅದು ಪಕ್ಕದಲ್ಲೇ ರೆಸಾರ್ಟು. ಓಕೆ ಹೋಗೋಣ. ಇಲ್ಲೆಲ್ಲ ಊಟ ಮಾಡ್ಕೊಂಡೆಲ್ಲ ಹೋಗೋದು. ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಒಳಗಡೆ ಹೋಗ್ತಾ ಇದ್ವಿ ರೆಸಾರ್ಟ್ ಒಳಗಡೆ. ನಮ್ಮ ಗಾಡಿ ಅಲ್ಲಿ ನಿಂತಿದೆ ನೋಡಿ, ಇದು SRMS, ಇದು ಕಾಮಧೇನು. ಬನ್ನಿ ಒಳಗಡೆ ಹೇಗಿದೆ ಏನು ಕತೆ ಎಲ್ಲ ಹೋಗಿ ನೋಡೋಣ. ಇದೇ ಊರು ರೆಸಾರ್ಟು. ಒಳಗಡೆ ಎಲ್ಲ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿದೆ. ಇವಾಗ ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ದಾರೆ. ಮಕ್ಕಳು ಇವಾಗ ಇನ್ನೇನು ಊಟ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿಂದ ಮತ್ತೆ ಬೇರೆ ಕಡೆ ಬೇರೆ ಹೋಗಬೇಕು, 1.5 ಕಿಲೋಮೀಟ್ರ್ ಮುಂದೆ. ಈ ರೋಡಲ್ಲಿ ಗುರು ಆ ಕಡೆ ಹೋದರೆ ಆನೆಗಳಿದ್ದಾವೆ. ಇವತ್ತು ಜಸ್ಟ್ ಓಡಿಸ್ ಬಂದ್ರಂತೆ, ಆನೆಗಳಿದ್ದಾವೆ. ಮತ್ತು ಇನ್ನೊಂದು, ಈ ರೋಡಲ್ಲಿ ಮಿಡ್ ನೈಟ್ 10 ಗಂಟೆ ಮೇಲ್ಗಡೆ ಹೋದ್ವಿ ಅಂದರೆ ಆನೆಗಳು ಆರಾಮಾಗಿ ಸಿಗ್ತವೆ. ಹತ್ತು ಗಂಟೆ 11 12 ಗಂಟೆಗೆಲ್ಲ ಹೋದರೆ ರೋಡಲ್ಲೇ ಇರ್ತವಂತೆ ಆನೆಗಳು. ತುಂಬ ಡೇಂಜರಸ್ ಪ್ಲೇಸ್ ಇದೆಲ್ಲ. ನಾವು ಹೊರಡೋದೇನಾದ್ರು ಲೇಟ್ ಆಯಿತು ಅಂದ್ರೆ ನಮಗೂ ಸಿಗ್ಬೋದಾ, ಸಿಗದೇನೂ ಇರ್ಬೋದಾ ಗೊತ್ತಿಲ್ಲ. ಬಟ್ ಆನೆ ಅಂತೂ ಪಕ್ಕ ಇದ್ದಾವೆ. ಇವ್ರು ಇವತ್ತು ಜಸ್ಟು ಒಂದು ಅರ್ಧ ಗಂಟೆ ಹಿಂದೆ ಓಡಿಸಿ ಬಂದರು ರೆಸಾರ್ಟ್ ಅವರು. ಆ ಕಡೆ ಹೋಗಿ, ಆ ಕಡೆ ಫುಲ್ ಕತ್ಲು ಕಾಣಿಸ್ತಿದೆಯಲ್ಲ ಆ ಕಡೆ. ಆನೆ ಮಾತ್ರ 100% ಇಲ್ಲಿದ್ದಾವೆ. ತುಂಬ ಡೇಂಜರಸ್ ಪ್ಲೇಸ್ ಇದೆಲ್ಲ, ಕಷ್ಟ ಇದೆ. ಇವಾಗ ಇನ್ನೇನು ಊಟ ಮಾಡಿ ಹೊರಡೋದಷ್ಟೇ. ಆ ರೆಸಾರ್ಟಿಗೆ ಹೋಗಿ ಡ್ರಾಪ್ ಮಾಡಿದ್ರೆ ಮುಗೀತು. ಇನ್ನೇನು ಬೆಳಗ್ಗೆ ಎದ್ದು ಫಾಲ್ಸು ಮತ್ತು ಬೇರೆ ಬೇರೆ ಪ್ಲೇಸ್ಗಳೆಲ್ಲ ನೋಡೋದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೇರಳದಲ್ಲಿ 3ನೇ ದಿನ, ಡೇ 3. ಬೆಳಗ್ಗೆ ನೋಡಿ ನಿನ್ನೆ ಬಂದು ನೈಟ್ ಆಲ್ಟಾದ್ವಿ. ಸ್ಟೇ ಆಗಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಂದಿದ್ದು ಲೇಟ್ ಆಗೋಯ್ತು. ಬೇಗ ಬಂದೇನೆ ಆಲ್ಟಾದ್ವಿ. ಇವಾಗ ಟೈಮ್ 7 ಗಂಟೆ ಕರೆಕ್ಟಾಗಿ. ಇಲ್ಲಿಂದ ಕರೆಕ್ಟ್ 6 ಕಿಲೋಮೀಟರ್ ಇದೆ ಅಷ್ಟೇ ಫಾಲ್ಸು. ಅಲ್ಲಿಗೆ ಹೋಗೋದು ಇವಾಗ. ನೋಡಿ ಬೆಳಗ್ಗೆನೇ ನೀರು ಸಿಕ್ತು. ಎಲ್ಲ ಗಾಡಿನೂ ವಾಶ್ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ರವಿ ಅಣ್ಣನೂ ಗಾಡಿ ವಾಶ್ ಮಾಡ್ತಾರೆ, ಈ ಕಡೆ ನಾವು ವಾಶ್ ಮಾಡ್ತಿದ್ದೀವಿ. ಎಲ್ಲ ಬೆಳಗ್ಗೆನೇ ಸ್ಕೂಲಿಗೆಲ್ಲ ಹೋಗ್ತಿದ್ದಾರೆ.
ಗುರು ತಿಂಡಿ ಎಲ್ಲ ತಿನ್ಕೊಂಡು ಇವ್ರ ಮಕ್ಳನ್ನೆಲ್ಲ ಕರ್ಕೊಂಡು ಬಂದ್ವಿ ಇಲ್ಲಿ ಆತ್ರಪಲ್ಲಿ ಫಾಲ್ಸ್ ಹತ್ರ. ಫಾಲ್ಸು ಮಾತ್ರ ಸಖತ್ತಾಗೈತೆ. ಅಲ್ಲಿ ಫಾಲ್ಸ್ ಇರೋದು, ನಾವು ಅಲ್ಲಿಂದ ಗಾಡಿ ಕಟ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಅಲ್ಲಿಂದ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಅಲ್ಲಿ ಓನ್ ಅನ್ಕೊಂಡೆ ವೀಡಿಯೋ ಮಾಡೋಕ್ಕೆ, ಬಟ್ ಆಗಲಿಲ್ಲ. ಬಟ್ ಅಲ್ಲಿ ನಮ್ಮ ಹುಡುಗಿಗೆ ಹೇಳಿದ್ದೀನಿ, ಅವ್ನು ಮಾಡ್ಕೊಂಡು ಬಂದರೆ ವೀಡಿಯೋ ಕ್ಲಿಪ್ಸ್ ಹಾಕ್ತೀನಿ. ಇಲ್ಲಿ ನೋಡಿ ಎಲ್ಲ ಹಿಂಗಡೆ ಫುಲ್ಲು ನೀರು. ಇದೇ ಫಾಲ್ಸಿಗೆ, ಅಲ್ಲೇ ಫಾಲ್ಸ್ ಇರೋದು, ಈ ನೀರೇ ಹೋಗೋದು ಫಾಲ್ಸಿಗೆ. ಮಾತ್ರ ಸಖತ್ತಾಗೈತೆ. ನೀವು ಬಂದರೆ ಎಲ್ಲ ನೋಡಿ. ಮತ್ತು ಗಾಡಿ ಕೆಲಸನೂ ಇತ್ತು, ಒಂದು ಸ್ವಲ್ಪ ಗಾಡಿ ಒಂಚೂರು ಕೆಲಸ ಮಾಡಿಸಿ ನಾವೇ ಮಾಡಿಕೊಂಡು ಹಂಗೆ ನೀರಿತ್ತು. ಫುಲ್ಲು ಫ್ರೆಶ್ ಅಪ್ ಆದ್ವಿ, ಮತ್ತೆ ಸ್ನಾನ ಮಾಡಿದ್ವಿ. ಇದು 2ನೇ ಸಲ ಸ್ನಾನ ಮಾಡಿದ್ದು. ಅಷ್ಟು ಇಲ್ಲಿ ಸೆಕೆ ಇತ್ತು, ಸ್ನಾನ ಮಾಡಿದ್ರೆ ಮಾಡ್ತಾನೆ ಇರ್ಬೇಕು ಅನಿಸುತ್ತೆ. ಮಸ್ತ್ ಇತ್ತು ಮಾತ್ರ. ಸ್ನಾನ ಮಾಡಿದ್ವಿ. ಇಲ್ಲಂತೂ ಮಂಗಗಳ ಕಾಟ. ಎಲ್ಲ ವಿಂಡೋ ಎಲ್ಲ ಪೂರ್ತಿ ಕ್ಲೋಸ್ ಮಾಡಿ, ಮತ್ತು ಮೇಲ್ಗಡೆ ಎಲ್ಲ ನಾವು ಲೈಟ್ ಹಾಕಿದ್ದೀವಲ್ಲ ಅದನ್ನು ಕೀಳುತ್ತೇವೆ. ಅದಕ್ಕೋಸ್ಕರ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋದೆ. ಅಲ್ಲಿ ನೋಡಿ ಮೇಲ್ಗಡೆ ಲೈಟ್ ಹಾಕಿದ್ದೀವಲ್ಲ, ಆ ಲೈಟನ್ನೆಲ್ಲ ಬಂದು ಮಂಗ ಕೀಳುತ್ತೇವೆ. ಅದಕ್ಕೋಸ್ಕರ ಮಂಗಗೆಲ್ಲ ಎದುರಿಸ್ಕೊಂಡು ಇಲ್ಲೇ ಇದ್ದೀವಿ. ಮಂಗಗಳನ್ನು ನೋಡಿ ಹೆಂಗೆ ಆಟ ಆಡ್ತಿದ್ದಾವೆ ಮೇಲ್ಗಡೆ. ವಿಂಡೋ ಏನಾದರೂ ಓಪನ್ ಇತ್ತು ಅಂದರೆ ಮುಗ್ದೇ ಹೋಯ್ತು. ಒಳಗಡೆ ಇರೋದೆಲ್ಲ ಹೊರಗಡೆ ಇರುತ್ತೆ. ನಮ್ಮ ಹರೀಶಣ್ಣ ನೋಡಿ ಎಲ್ಲ ಪಂಚೆ ಉಟ್ಟವ್ರೆ. ನಾವು ಮಾತ್ರ ಇವತ್ತು ಪ್ಯಾಂಟ್ ಹಾಕಿದ್ದೀವಿ. ನಾಳೆ ಪಂಚೆ ಉಡೋಣ ಅಂತ ನಾವು ನೋಡ್ಬೇಕು ಏನಾಗುತ್ತೆ ಅಂತ. ಗುರು ಅಲ್ಲಿಂದ ಈ ಕಡೆ ಒಂದು ಫಾಲ್ಸ್ ಇದೆ, ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ತಮಿಳುನಾಡು ಏನು ಒಂದು 30 ಕಿಲೋಮೀಟರ್ ಅಷ್ಟೇ. ಆ ಕಡೆ ತಮಿಳುನಾಡು ಇದೆ. ಇಲ್ಲೊಂದು ಫಾಲ್ಸು ಮಸ್ತಿದೆ, ಇಲ್ಲೂ ಬಂದಿದ್ದೀವಿ. ಈ ಫಾಲ್ಸಿಗೆ ಬಿಟ್ಟು ನಾವು ಇಲ್ಲಿ ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀವಿ. ಇಲ್ಲಿಂದ ಒಂದು 30 ಕಿಲೋಮೀಟರ್ ಕೊಲ್ಲಚ್ಚಿ ಅಂತ. ಆ ಕಡೆ ಹೋದರೆ ತಮಿಳುನಾಡು, ಇದು ಕೇರಳ. ಈ ಕಡೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ನೋಡಿ. ಆ ಕಡೆ ಫಾಲ್ಸು, ಆ ಕಡೆ ಫಾಲ್ಸ್ ಇದೆ. ಇಲ್ಲೆಲ್ಲ ಪೂರ್ತಿ ನೀರು. ಇಲ್ಲಿಂದನೂ ಹೋಗ್ಬೋದು ಒಳಗಡೆ. ನಾವು ಏನಾದರೂ ತಿನ್ನೋಣ ಅಂದ್ಬಿಟ್ಟು, ಟೈಮ್ ಆಗಿದೆ, ಏನಾದರೂ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಆರ್ಡ್ರ್ ಮಾಡಿ ಈ ಕಡೆ ಬಂದಿದ್ದೀನಿ ವಿಡಿಯೋ ಮಾಡೋಕ್ಕೆ. ಇವಾಗ ಹೋಗಿ ಏನಾದರೂ ತಿನ್ನೋದು. ನೋಡಿ ಎಲ್ಲ ತಿಂತಾ ಇದ್ದಾರೆ ಹರೀಶಣ್ಣವರೆಲ್ಲ. ನಾವೇನಾದರೂ ತಿನ್ನೋಣ ಅಂತ ಕುತ್ಕೊಂಡಿದ್ದೀವಿ. ನೋಡಿ ಚಿಕನ್ ತಿಂತಿದ್ದೀವಿ. ತುಂಬ ದಿನ ಆಯಿತು, 2 ದಿನ ನಮಗೆ ಚಿಕನ್ ಬಿಟ್ಟು ಇರೋಕ್ಕಾಗಲ್ಲ. ಸೊ ಚಿಕನ್ ತಿಂತಾ ಇದ್ದೀವಿ. ಇಲ್ಲೆಲ್ಲ ಬರೀ ಬಿಸಿನೀರೇ ಇಟ್ಟಿದ್ದಾರೆ. ನಮಗೆ ತಣ್ಣೀರು ಬೇಕು ಅಂತ ಹೇಳಿದ್ದೀವಿ, ತಣ್ಣೀರು ಕೊಡ್ತಾರೆ ಇವಾಗ. ಬಟ್ ಎಲ್ಲ ಕಡೆಯೂ ಇಲ್ಲೆಲ್ಲ ಹೋಟೆಲಲ್ಲಿ ನಾರ್ಮಲಾಗಿ ಬಿಸಿನೀರೇ ಎಲ್ಲರೂ ಕುಡಿಯೋಕ್ಕೆ ಯೂಸ್ ಮಾಡೋದು. ನಮಗಂತೂ ಚಿಕನ್ ಬಿಟ್ಟಿರೋಕ್ಕಾಗಲ್ಲ. ಸೊ ಚಿಕನ್ ತಿಂತಾ ಇದ್ದೀವಿ. ಗಾಡಿಗಳೆಲ್ಲ ಅಲ್ಲಿ ಪಾರ್ಕ್ ಹಾಕಿ ಇವಾಗೆಲ್ಲ ಫಾಲ್ಸ್ ಎಲ್ಲ ನೋಡ್ಕೊಂಡು ಅಲ್ಲೇ ಬಂದಿದ್ರು ಪಾರ್ಕಿಂಗ್ ಏರಿಯಾ ಹತ್ರ. ಎಲ್ಲ ಅಲ್ಲೇ ಹಚ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಪೂರ್ತಿ ಫಾರೆಸ್ಟ್ ಏರಿಯಾ ಎಲ್ಲ ಪೂರ್ತಿ ಎಲ್ಲ ಚೆಕಪ್ ಎಲ್ಲ ಇರುತ್ತೆ. ಸೆಕ್ಯೂರಿಟಿ ತುಂಬ ಇದೆ ನೋಡಿ ಎಂಟ್ರೆನ್ಸು. ಅಲ್ಲೇ ಹೋಗಿ ಬಂದರು. ಇನ್ನೇನು ಬೆಳಗ್ಗೆ ನಿನ್ನೆ ಸ್ಟೇ ಆಗಿದ್ವಲ್ಲ, ರೆಸಾರ್ಟಿಗೆ ಹೋಗಿ ಊಟ ಮಾಡ್ಕೊಂಡು ಸೀದಾ ಮುನ್ನಾರ್ ಹೋಗೋದು. ಇವತ್ತು ಮುನ್ನಾರ್ ಹೋಗಿ ಆಲ್ಟ್ ಹೋಗೋದು. ಇಲ್ಲಿ ನೋಡಿ ಇಲ್ಲೊಂದು ಫಾಲ್ಸ್ ಇದೆ. ಈ ಥರ ತುಂಬ ಫಾಲ್ಸ್ ಇದಾವೆ ಇಲ್ಲೆಲ್ಲ. ತುಂಬ ಅಂದರೆ ತುಂಬ ಚಿಕ್ಕ ಪುಟ್ಟ ಫಾಲ್ಸ್ಗಳು, ದೊಡ್ಡ ಫಾಲ್ಸ್ಗಳು. ಸೂಪರಾಗಿರುತ್ತೆ ಮಾತ್ರ ನೋಡೋಕ್ಕೆ. ಅಂದರೆ ಚಿಕ್ಕ ರೋಡು, ಸಿಂಗಲ್ ರೋಡು. ಒಂದು ಗಾಡಿ ಏನಾದ್ರು ಪಾಸ್ ಆಯಿತು ಅಂದರೆ ಮುಗೀತು. ಹೌದಾ, ಎಲ್ಲ ಟಾಟಾ ಮಾಡಿದ್ರಾ? ಎಲ್ಲ ಟಾಟಾ ಬಾಯ್ ಮಾಡ್ತಾರೆ. ಇದೆಲ್ಲ ನೋಡಿ ಫುಲ್ಲು ಚಿಕ್ಕ ರೋಡು. ಆಪೋಸಿಟ್ ಏನಾದ್ರು ಒಂದು ಗಾಡಿ ಬಂತು ಅಂದರೆ ಮುಗಿದ ಕತೆ. ಒಂದು ಅವ್ನು ರಿವರ್ಸ್ ಹೋಗ್ಬೇಕು, ಇಲ್ಲ ನಾವು ರಿವರ್ಸ್ ಹೋಗ್ಬೇಕು ಅಷ್ಟೇ. ಇಲ್ಲೆಲ್ಲ ನೆಟ್ವರ್ಕ್ ಅಂತೂ ಒಂದೂ ಇಲ್ಲ. ಜಿಯೋನೂ ಇಲ್ಲ, ಏರ್ಟೆಲ್ಲೂ ಇಲ್ಲ. ಬೆಳಗ್ಗೆಯಿಂದ ನಮ್ದು 2-4 ಫೋನ್ಗಳೆಲ್ಲ ಸತ್ತೋಗಿದ್ವು. ಇವಾಗ ಏನಾದರೂ ರೆಸಾರ್ಟಿಗೆ ಹೋಗ್ತೀವಲ್ಲ ಅಲ್ಲಷ್ಟೇ ನಮಗೆ ನೆಟ್ವರ್ಕ್ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲೆಲ್ಲ ನೆಟ್ವರ್ಕೇ ಇಲ್ಲ. ಬೆಳಗಿಂದ ಫೋನ್ಗಳು ಸತ್ತೋಗಿದ್ವು. ತುಂಬ ಚಿಕ್ಕ ರೋಡು. ಅಲ್ಲಿ ಇಲ್ಲಿ ಈ ಥರ ಒಂದು ಸ್ವಲ್ಪ ದೊಡ್ಡದು ಇರುತ್ತೆ. ಅಷ್ಟು ಬಿಟ್ಟರೆ ಮತ್ತೆ ಏನೂ ಇಲ್ಲ. ಎಲ್ಲ ಸಿಂಗಲ್ ರೋಡ್ಗಳೇ ನೋಡಿ. ಇಲ್ಲೆಲ್ಲ ಪೂರ್ತಿ ಟ್ರಾಫಿಕ್ ಜಾಮ್ ಆಗಿದೆ. ಪೂರ್ತಿ ಟ್ರಾಫಿಕ್ ಜಾಮ್. ನಮ್ಮ ಅಜಯ್ ಅಣ್ಣ ಅಂತೂ ಫುಲ್ ಗಾಡಿ ಹೊಡೆದು ಸಾಕಾಗಿ ಹೋಗೋರೆ. ಯಾಕಂದರೆ ಬರೀ ಕಟ್ ಮಾಡಬೇಕು ಬರೀ. ಮತ್ತು ಇನ್ನೊಂದೇನು ವಿಶೇಷ ಅಂದರೆ ನಮ್ಮ ಅಜಯ್ ಅಣ್ಣ ಇವತ್ತು ಕಾಕಿ ಹಾಕಿಲ್ಲ. ಯಾಕೆ ಅಂದರೆ ಕಾಕಿ ಹಾಕಿಲ್ಲ ಅಂದರೆ ಇಲ್ಲೆಲ್ಲ ಪೊಲೀಸು ಜಾಸ್ತಿ ಏನು ಸ್ಟ್ರಿಕ್ಟ್ ಮಾಡೋದು. ಬಂದ ತಕ್ಷಣ ಫೈನ್ ಹಾಕಲ್ಲ, ಏನಿಲ್ಲ. ಕಲರ್ ಹಾಕಿದ್ರು ಬೇರೆ ಸ್ಟೇಟ್ ಅವರು ಡ್ರೈವರ್ಗಳಿಗೆ ತಿಳಿಸಿ ಹೇಳ್ತಾರೆ ಹಿಂಗಲ್ಲ ಹಿಂಗೆ ಅಂತ. ಬೇರೆ ಸ್ಟೇಟ್ ಥರ ಬಂದ ತಕ್ಷಣ ಫೈನ್ ಹಾಕೋದು ಆ ಥರ ಎಲ್ಲ ಏನು ಮಾಡಲ್ಲ.
ಇಲ್ಲೆಲ್ಲ ಒಂದು ಸ್ವಲ್ಪ ಒಳ್ಳೆ ಪೊಲೀಸು ಚೆನ್ನಾಗಿ ಹೇಳ್ತಾರೆ. ನೋಡಿ ಗ್ಯಾಪ್ ಸಿಕ್ಕಲ್ಲೆಲ್ಲ ಈ ಥರ ಪ್ರೈವೇಟ್ ಬಸ್ಸು ಹಾಕೊಂಡಿರ್ತಾರೆ, ಅವ್ರ ಟೈಮಿಗೆ ಮತ್ತೆ ಹೋಗ್ತಾರೆ. ಇಲ್ಲಿ ಬಂದ್ವೋ, ಊಟ ಮಾಡಿದ್ವೋ, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿದ್ವಿ. ಇನ್ನೇನು ಸ್ವಲ್ಪ ಮಜ್ಜಿಗೆ ಅದು ಇದು ತಿನ್ಕೊಂಡು ಇವಾಗ ಸೀದಾ ಇವಾಗ ಹೋಗ್ತಾ ಇರೋದೆ ಮುನ್ನಾರೆಲ್ಲ ಇವತ್ತು ಆಲ್ಟಿಂಗು ಮುನ್ನಾರು ಹೋಗ್ತಾ ಇರೋದೆ. ಹೋಗ್ತಾ ಮಾತ್ರ ಮಸ್ತ್ ಇರುತ್ತೆ, ವ್ಯೂಸ್ ಎಲ್ಲ ಸಖತ್ತಾಗಿರುತ್ತೆ. ರೋಡು ನೋಡಿ, ಇಲ್ಲಿ ಕ್ರಾಸಿಂಗು ಹೀಗೆ ಏಕ್ದಮ್ ಬಸ್ ಬಂದ್ಬಿಡ್ತಾರೆ, ಕಾರ್ಗಳು ಬಸ್ಗಳು ಎಲ್ಲದು. ಇವಾಗ ಸೀದಾ ಹೋಗ್ತಾ ಇರೋದೆ ನಾವು ಮುನ್ನಾರ್ಗೆ. ಬನ್ನಿ ಮುನ್ನಾರಿಗೆ ಹೋಗಿ ಸಿಗೋಣ, ಮುನ್ನಾರ್ ಹೋಗ್ತಾ ಸಿಗೋಣ. ಇವಾಗ ಬಟರ್ಫ್ಲೈಯು ಇಲ್ಲಿ ಬಂದಿದ್ದೀವಿ, ಆ ಕಡೆ ಬಟರ್ಫ್ಲೈ ಪಾರ್ಕು ಆ ಕಡೆ, ಮತ್ತು ತೂಗು ಸೇತುವೆ ಅದು ಇದು ಎಲ್ಲ ತುಂಬ ಅಡ್ವೆಂಚರಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಸೊ ಅಲ್ಲಿ ನೋಡಿದ್ರೆ ಅಂಗಡಿಯಲ್ಲಿ ಮಂಕಿ ಇತ್ತು, ನಮ್ಮ ಬಸ್ಸಿಗೆ ಮಂಕಿ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗಿ ಮಂಕಿ ತೊಗೊಬಂದೆ. 120 ಅಂತೆ, ನಾನು 100ಗೆ ಮಾಡಿ ತೊಗೊಬಂದೆ. ಇವಾಗ ಸೀದಾ ಇದನ್ನು ಹಾಕಬೇಕು ಕ್ಯಾಬಿನಲ್ಲಿ, ಚೆನ್ನಾಗಿ ಕಾಣುತ್ತೆ ಮಸ್ತಾಗೆ. ತುಂಬ ಎಲ್ಲ ಮೈಸೂರು ಹೋದ್ರೆ ಇನ್ನೂ ತುಂಬ ಹಾಕಬೇಕು. ಡ್ರೀಮ್ ತೆಗ್ದಾಕನ್ವಾ ಇದು ಬೆಂಗಳೂರಲ್ಲಿ ಹಾಕಿದ್ದು. ಸರಿ ಓಕೆ. ಇವಾಗ ನಮ್ಮ ಅಜಯಣ್ಣ ಹೇಳಿದ ಹಾಗೆ ಇದನ್ನ ತೆಗ್ದು ಅದನ್ನ ಹಾಕಿ, ಇದನ್ನ ಆ ಕಡೆ ಹಾಕಿ, ಯಾವುದೋ ಒಂದು ಹಾಕಿ ಒಟ್ಟಿನಲ್ಲಿ ಮಂಕಿನ ಹಾಕೋಣ ಬನ್ನಿ. ಕಡೆ ಅಂತೂ ಮಂಕಿನ ಇಲ್ಲಿ ಹಾಕಿದ್ವಿ, ಇಲ್ಲಾರ ತೆಗ್ದು ಅಲ್ಲಿ ಸೆಂಟ್ರಲ್ಲಿ ಹಾಕಿದ್ದೀನಿ ಸದ್ಯಕ್ಕೆ. ಮಂಕಿನ ಇಲ್ಲಿ ಹಾಕ್ತೆ, ಚೆನ್ನಾಗಿ ಕಾಣಿಸ್ತೈತೆ. ಫುಲ್ಲು ಮೋಡ ಕವಿದ ವಾತಾವರಣ, ಇನ್ನೇನು ಮಳೆ ಬರೋದಲ್ಲ, ಮಳೆ ಆಲ್ರೆಡಿ ಬರ್ತೈತೆ, ಸುಮ್ಮನೆ ಚಿಕ್ಕದಾಗಿ ಬರ್ತೈತಿ ಜಿಟಿ. ಇವಾಗ ಫುಲ್ ಬರುತ್ತೆ. ಬರೋ ಅಷ್ಟರಲ್ಲಿ ನಾವು ಡೋರೆಲ್ಲ ಕ್ಲೋಸ್ ಮಾಡಬೇಕು. ನೋಡಿ ಎಲ್ಲ ಕೇರಳದವರು ಆ ಕಡೆ ಇದ್ದಾರಲ್ಲ, ಅದೇ ಆ ಕಡೆ ಓಪನ್ ಗೇಟು. ಇದು ಕೇರಳ ಬಸ್ ನೋಡಿ, ಫುಲ್ಲು ವೈಟ್ ಪೇಂಟ್ ಮಾಡಿಸ್ಕೊಂಡಿರ್ತಾರೆ. ಯಾಕಂದರೆ ಅವರು MUD ಅವರು ಆ ಕಡೆಯಿಂದ ಹೇಳಿದ್ದಾರೆ, ಆ ಥರ ಮಾಡ್ತಿದ್ದಾರೆ ಅವರು. ಪೂರ್ತಿ ಅವ್ರದ್ದೆಲ್ಲ ಕಲ್ಲರು ಮಿಂಚಿಂಗ್ ಮಾಡ್ತಿದ್ರು ಅವಾಗ. ಇವಾಗ ಪೂರ್ತಿ ವೈಟು, ಎಲ್ಲರೂ ವೈಟ್ ಶರ್ಟ್ ಹಾಕ್ತಂಗೆ ಎಲ್ಲ ಪ್ರತಿ ಬಸ್ಸೂ ವೈಟ್ ಪೇಂಟು. ನಮ್ಮ ಮೈಸೂರಲ್ಲಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ, ಇವರೇನು ಮೈಸೂರಲ್ಲಿ ಕಾಮಧೇನು ಬಸ್ಸು ಡ್ರೈವರು, ಅವರೇ ಸಾರಥಿ. ಇವ್ರು ನಮ್ಮ ಅಜಯಣ್ಣ. ಫುಲ್ಲು ಸೆಕೆ, ಇವಾಗ ಲೈಟಾಗಿ ಮಳೆ ಬರ್ತೈತೆ, ಆದರೂ ಸೆಕೆ ಐತೆ. ಆ ಕಡೆ ನಮ್ಮ ನಿತಿನ್ ಅಣ್ಣ SRMS. ಇಲ್ಲಿ ಬಸ್ ಇದಾವೆ ನೋಡಿ.